ಕೆಲಸ ಆಗೋದಿಲ್ಲ. ಹಾಗಾಗಿ ನಮ್ಮ ಸಾಮರ್ಥ್ಯದ ಬಗ್ಗೆ, ನಮ್ಮ ವೀಕ್ನೆಸಸ್ ಬಗ್ಗೆ ನಾವು ಅರ್ಥಕೊಂಡು ಆಮೇಲೆ ನಮ್ಮ ಹೆಜ್ಜೆಗಳನ್ನು, ನಮ್ಮ ಆಸೆಗಳನ್ನು ಪಡ್ತಾ ಹೋಗ್ಬೇಕು, ಅಥವಾ ನಮ್ಮ ಹೆಜ್ಜೆಗಳನ್ನು, ಪ್ಲಾನ್ಗಳನ್ನು ಮಾಡ್ತಾ ಹೋಗ್ಬೇಕು. ಎರಡನೇದು, ವಾಸ್ತವಿಕತೆ ಬಗ್ಗೆ ಅರಿವು ಇರಲಿ ಅಂತ ಹೇಳ್ತಾರೆ. ಎರಡನೇ ಸೂತ್ರ, ವಾಸ್ತವಿಕತೆ ಬಗ್ಗೆ ಅರಿವು ಇರಲಿ. ವಾಸ್ತವಿಕತೆ ಅಂದ್ರೆ ಏನು? ಪ್ರಾಕ್ಟಿಕಾಲಿಟಿ, ಹೌದಾ? ಅದಕ್ಕೆ ಒಂದು ಒಳ್ಳೆ ಅಕ್ಕನವರ ವಚನ ಇದೆ, ನೀವೆಲ್ಲರಿಗೂ ಗೊತ್ತು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಳೆಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ತೊರೆಗಳಿಗೆ ಅಂಜಿದೊಡೆಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಶಿದೊಡೆಂತಯ್ಯ. ಕೂಡಲ ಸಂಗಮ ದೇವ, ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಈ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅಕ್ಕ ಮಹಾದೇವಿಯವರ ವಚನ. ಸೊ ಅದರಲ್ಲಿ ಅವ್ರು ಹೇಳೋ ಎಷ್ಟು ಸುಲಭವಾಗಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ ಆಡು ಭಾಷೆಯಲ್ಲಿ. ಅಂದರೆ ನಾವೀಗ ಬೆಟ್ಟದ ಮೇಲೆ ಒಂದು ಮನೆ ಮಾಡ್ತೀವಿ ಅಂತ ಅಂದರೆ ಅಲ್ಲಿ ಮೃಗಗಳು ಬಂದೇ ಬರುತ್ತೆ, ಹೌದಾ? ಬಂದೇ ಬರುತ್ತೆ, ಅದು ವಾಸ್ತವ. ಆ್ಯಕ್ಚುಲಿ ಹೇಳ್ಬೇಕು, ಬೆಟ್ಟ ಅವ್ರ ಮನೆ, ಮೃಗಗಳ ಮನೆ, ಪ್ರಾಣಿಗಳ ಮನೆ. ನಾವು ಅಲ್ಲೋದ್ರೆ ಅವ್ರ ಮನೆಗೆ ಹೋದಂಗೆ ಲೆಕ್ಕ ಅಲ್ಲವ್ರಾ? ಸೊ ಬೆಟ್ಟದ ಮೇಲೊಂದು ಮನೆಯಲ್ಲಿ ಮಾಡಿ ಅಂದಾಗ ಅಲ್ಲಿ ಬಂದೇ ಬರುತ್ತೆ. ಅದಕ್ಕೆ ನಾವು ಮಾನಸಿಕವಾಗಿ ರೆಡಿಯಾಗಿರ್ಬೇಕು. ಮೃಗಗಳು ಬಂದರೆ ನಾವು ಹೇಗೆ ಅವುಗಳ ಜೊತೆ ನಡ್ಕೊಳ್ಬೇಕು, ಹೇಗೆ ಅವುಗಳಿಂದ ನಾವು ಸೇಫ್ಟಿನ ಕಾಪಾಡ್ಕೊಳ್ಬೇಕು, ಅಥವಾ ನಮ್ಮ ಸುರಕ್ಷತೆಯನ್ನು ನಾವು ಹೇಗೆ ಮಾಡ್ಕೊಳ್ಬೇಕು ಅಂತ ಮುಂಚೆನೇ ನಮ್ಗೆ ಆಲೋಚನೆಗಳಿರಬೇಕು. ಸೊ ನಾವು ಮನೆ ಮಾಡಿಬಿಟ್ಟು ಅಯ್ಯೋ ಬಂದ್ಬಿಟ್ರೆ ಕರಡಿ ಬಂದ್ಬಿಟ್ರೆ, ಸಿಂಹ ಬಂದ್ಬಿಟ್ರೆ ಅಂತ ಎದ್ಕೊಂಡು ಕೂತ್ಕೊಂಡ್ರೆ, ಅಳ್ಕೊಂಡು ಕೂತ್ಕೊಂಡ್ರೆ, ಒಳಗಡೆನೆ ಭಯ ಪಟ್ರೆ ಏನೂ ಪ್ರಯೋಜನ ಇಲ್ಲ. ನಾವು ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಉಳಿದಿರೋ ಲೈನ್ಸ್ಗಳು ಅಷ್ಟೇ. ನೀವು ಸಮುದ್ರದ ದಡದಲ್ಲಿ ಮನೆ ಮಾಡಿಬಿಟ್ಟು ಅಲ್ಲಿ ಒದ್ದೆ ಆದರೆ, ಕಾಲೊದ್ದೆ ಆದರೆ, ಅಲೆಗಳು ಬಂದರೆ, ತೊರೆಗಳು ಬಂದರೆ ಅಂತ ಕೂತ್ಕೊಂಡ್ರೆ ಬಂದೇ ಬರ್ತವೆ. ಸಂತೆಯಲ್ಲಿ ಮನೆ ಮಾಡಿಬಿಟ್ಟು ಶಬ್ದ ಆಗಬಾರ್ದು ಅಂದರೆ, ಸಂತೆ ಅಂದ್ರೇ ಶಬ್ದ ಅಲ್ಲೂರ? ಸಂತೆ ಅಂದ್ರೇ ಶಬ್ದ. ಅಲ್ಲಿ ಶಬ್ದ ಬರಬಾರ್ದು ಅಂದರೆ ನಮಗೆ ಅರಿವಿರಬೇಕು, ನಮಗೆ ವಾಸ್ತವಿಕತೆಯ ಬಗ್ಗೆ ಗೊತ್ತಿರಬೇಕು, ನಾವು ಮಾನಸಿಕವಾಗಿ ದೃಢವಾಗಿರ್ಬೇಕು, ಸದೃಢವಾಗಿ ರೆಡಿಯಾಗಿರ್ಬೇಕು ಫೇಸ್ ಮಾಡಲಿಕ್ಕೆ. ಹಾಗೆ ಜೀವನದಲ್ಲೂ ಹಲವಾರು ಬರ್ತವೆ. ಅವರು ಕೇಳ್ತಾರೆ, ಚನ್ನಮಲ್ಲಿಕಾರ್ಜುನಲ್ಲಿ ಕೇಳ್ತಾರೆ, ನಾವು ಈ ಜಗದಲ್ಲಿ ಇದ್ದ ಮೇಲೆ, ಈ ಲೋಕದಲ್ಲಿ ಇದ್ದ ಮೇಲೆ ಸ್ತುತಿನಿಂದಗಳು ಬಂದೇ ಬರುತ್ತೆ. ಯಾರನ್ನ ನಾವು ಯಾರು ಸಾಯ ತನಕ ಕೆಟ್ಟವರು ಅಂತ ಅನ್ಸ್ಕೊಂಡೇ ಇಲ್ಲ, ಯಾರು ನಮ್ಮನ್ನ ನಿಂದಿಸೇ ಇಲ್ಲ ಅಂತವ್ರು ಯಾರೂ ಇಲ್ಲ. ಅಂತ ಭಗವಾನ್ ದೇವತೆಗಳಿಗೆ ಬಿಟ್ಟಿಲ್ಲ, ಎಲ್ಲರಿಗೂ ನಿಂದನೆಗಳು ಬರುತ್ತೆ. ಹಾಗಾಗಿ ಅದನ್ನ ನಿಭಾಯಿಸುವಂಥ ಶಕ್ತಿ ನಮಗಿರಬೇಕು. ಆ ಮನಸ್ಥಿತಿಯನ್ನು ನಾವೆಲ್ಲರೂ ಬೆಳೆಸ್ಕೊಂಡು ವಾಸ್ತವಿಕತೆ ಮೇಲೆ ನಮ್ಮ ಬದುಕುಗಳನ್ನು ಕಟ್ಕೊಳ್ತಾ ಹೋಗ್ಬೇಕು. ನೀವುಗಳು ಅಷ್ಟೇ, ನಿಮ್ಮ ಬದುಕುಗಳನ್ನು ಕಟ್ಕೊಳ್ಬೇಕಾದ್ರೆ ನಿಮ್ಗೆ ಈ ಪ್ರಾಬ್ಲಮ್ ಬರುತ್ತೆ ಅಂದರೆ ಅದಕ್ಕೆ ರೆಡಿ ಆಗಬೇಕು. ಹೇಗೆ ಫೇಸ್ ಮಾಡಬೇಕು, ಆ ಪ್ರಾಬ್ಲಮ್ನ ಹೇಗೆ ಫೇಸ್ ಮಾಡಬೇಕು. ಈಗ ನಾನು ಉತ್ತರ ಕನ್ನಡದಿಂದ ದಕ್ಷಿಣ ಕನ್ನಡಕ್ಕೆ ಬಂದಿದ್ದೀನಿ ಅಂದರೆ ಅಲ್ಲಿ ಊಟ ಬೇರೆ, ಇಲ್ಲಿ ಊಟ ಬೇರೆ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನಾನು ಇಲ್ಲಿ ಬಂದು ವರ್ಷಗಳ ಗಟ್ಟಲೆ ಇಲ್ಲಿ ಇರ್ತೀನಿ ಅಂದರೆ ಇಲ್ಲಿ ಊಟಕ್ಕೆ, ಇಲ್ಲಿ ಇದಕ್ಕೆ ಹೊಂದ್ಕೊಳ್ಬೇಕು ನಾನು ಅಲ್ಲೂರಾ? ಸೊ ಇಲ್ಲಿದು ಅಲ್ಲಿ ಇನ್ಯಾವುದೋ ಜಾಗಕ್ಕೆ ಹೋಗಿ, ಊಟಿಗೋ ಮತ್ತೊಂದಕ್ಕೂ ಹೋಗಿ ಅಲ್ಲಿ ವಾತಾವರಣ ಬಿಸಿ ಬಿಸಿ ಬೇಕು, ನಮ್ಗೆ ಹೀಗೆ ಇರಬೇಕು ಹಾಗೆ ಇರಬೇಕು ಅಂದರೆ ಆಗೋದಿಲ್ಲ. ಅಲ್ಲಿ ಹೇಗಿರುತ್ತೋ ವಾತಾವರಣ ಹಾಗೆ ಇರುತ್ತೆ. ನಾವು ಎಲ್ಲೆಲ್ಲಿ ಹೇಗೆ ಹೋಗ್ತೀವೋ ಅದನ್ನ ಮಾನಸಿಕವಾಗಿ ರೆಡಿ ಆಗಿಬಿಡ್ಬೇಕು ನಾವು. ಅದನ್ನ ಆಗಿನ ಕಾಲದ ವಚನಗಳಲ್ಲೇ ನಮಗೆ ಶರಣರು ತಿಳಿಸ್ತಾ ಹೋಗಿದ್ದಾರೆ, ನಾವು ಅರ್ಥ ಮಾಡ್ಕೊಳ್ಬೇಕು. ಮೂರನೇದು, ನಕಾರಾತ್ಮಕ ಘಟನೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು. ನಕಾರಾತ್ಮಕ, ಸಕಾರಾತ್ಮಕ. ಸೊ ನಮ್ಮ ಜೀವನದಲ್ಲಿ ಎಲ್ಲದೂ ಒಳ್ಳೆಯದೇ ಆಗುತ್ತಾ? ಕೆಟ್ಟದ್ದು ಆಗುತ್ತೆ, ಕೆಟ್ಟ ದಿನಗಳು ಬರುತ್ತೆ. ಎಲ್ಲರಿಗೂ ಒಳ್ಳೆ ದಿನಗಳೇ ಬರೋದಿಲ್ಲ. ಅಥವಾ ಯಾವಾಗಲೂ ಎಂಥ ಶ್ರೀಮಂತರಾದರೂ, ಎಂಥ ಪ್ರಬುದ್ಧರಾದರೂ, ಎಂಥ ಒಳ್ಳೆ ವ್ಯಕ್ತಿಯಾದರೂ ಅವ್ರ ಜೀವನದಲ್ಲೂ ಒಂದು ಕೆಟ್ಟ ದಿನಗಳು ಅಥವಾ ನಕಾರಾತ್ಮಕವಾಗಿ ನಡೆಯುವಂಥದ್ದು ಬಂದೇ ಬರುತ್ತೆ. ಅದನ್ನು ನಾವು ಹೇಗೆ ಎದುರಿಸ್ಬೇಕು, ಹೇಗೆ ಸ್ವೀಕರಿಸಬೇಕು ಅನ್ನೋದಕ್ಕೆ ಬಸವಣ್ಣನವರ ಒಂದು ವಚನ, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ತಾವರ ಕಳಿ ಉಂಟು ಜಂಗಮ ಕಳಿಯಿಲ್ಲ. ಇದರ ಅರ್ಥ ಅಷ್ಟೇ. ಅಂದರೆ ನಕಾರಾತ್ಮಕ, ನಾವಿರೋದೇ ಹೀಗೆ ಆಯ್ತಾ. ನಾವು ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಲಿ ಇರೋದಿಲ್ಲ ಸ್ನೇಹಿತರೆ, ಆದರೆ ನಾವು ಎಲ್ಲಿ ಮುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ.
ಮತ್ತೊಮ್ಮೆ ಹೇಳ್ತೇನೆ, ನಾವು ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರೋದಿಲ್ಲ, ಆದರೆ ನಾವು ಎಲ್ಲಿ ಮುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಹಾಗಾಗಿ ನಾವು ಯಾರ ಮನೆಯಲ್ಲಿ ಹುಟ್ಟುತ್ತೀವಿ, ಯಾವ ಊರಲ್ಲಿ ಹುಟ್ಟುತ್ತೀವಿ, ಯಾರಿಗೆ ಮಕ್ಕಳಾಗಿ ಹುಟ್ಟುತ್ತೀವಿ, ಅದೆಲ್ಲ ನಮ್ಮ ಕೈಲಿಲ್ಲ. ನಾವು ಹುಟ್ಟಿದ ಮೇಲೆ ನಾವು ಹೇಗೆ ಬೆಳಿತೀವಿ, ಎಲ್ಲಿ ಬೆಳಿತೀವಿ, ನಮ್ಮ ಬದುಕನ್ನ ಹೇಗೆ ಕಟ್ಕೊಳ್ತೀವಿ, ಅದೆಲ್ಲ ನಮ್ಮ ಕೈಲೇ ಇರುತ್ತೆ. ಹಾಗಾಗಿ ಅಯ್ಯೋ ಅವರು ಶ್ರೀಮಂತರು, ನಾವು ಬಡವರು, ನನ್ನ ಹತ್ರ ಇಲ್ಲ. ಇರೋರು ದೇವಾಲಯ ಕಟ್ತಾರೆ, ಇಲ್ದಲ್ಲೇ ಇರೋರು ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಿಸವಯ್ಯ, ನಮ್ಮ ಭಕ್ತಿ ಅಷ್ಟೇ. ಹೀಗೆ ಎಲ್ಲವನ್ನ ನಾವು ಸ್ವೀಕರಿಸಬೇಕು. ನಕಾರಾತ್ಮಕವಾಗಿ ಯಾರೋ ಯಾವುದೇ ಇರ್ಬೋದು, ನೀವು ಹುಟ್ಟಿರೋಂಥ ನಿಮ್ಮ ಹೈಟ್ ಇರ್ಬೋದು, ನಿಮ್ಮ ಕಲರ್ ಬಣ್ಣ ಇರ್ಬೋದು, ನಿಮ್ಮ ವಿದ್ಯೆ ಇರ್ಬೋದು. ಕೆಲವೊಬ್ಬರಿಗೆ IQ ಜಾಸ್ತಿ ಇರುತ್ತೆ, ಸೊ ಅವ್ರಿಗೆ ಒಂದ್ಸಲ ಓದ್ಬಿಟ್ರೆ ಸಾಕು, ಒಂದು ಪೇಜ್ ಪಟ 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 ಎಲ್ಲ ಸ್ಟೋರ್ ಆಗಿಬಿಡುತ್ತೆ. ಇನ್ನೊಬ್ಬರಿಗೆ 4 ಸಲ ಓದಬೇಕು ಅದೇ ಪೇಜು, ಏನು ಮಾಡೋಕ್ಕಾಗೋದಿಲ್ಲ. ನಾವು ಅದನ್ನು ಮಾಡಬೇಕು, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನನ್ನ IQ ಇಷ್ಟಿದೆ, ನನ್ನ ಗ್ರಹಿಸುವ ಶಕ್ತಿ ಇಷ್ಟಿದೆ, ಅದನ್ನು ಇಂಪ್ರೂವ್ ಮಾಡ್ಕೊಳಕ್ಕೆ ನಾನು ಏನೇನು ಮಾಡಬೇಕು. ಹಾಗೆ ನಕಾರಾತ್ಮಕವಾಗಿ ಇರೋದನ್ನ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡ್ಕೊಳ್ತಾ ಹೋಗ್ಬೇಕು. ಅದನ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಬಸವಣ್ಣನವರು. ಹಾಗೆ 4ನೇದು ಸಜ್ಜನರ ಸಂಘವನ್ನ ಬೆಳೆಸ್ಕೊಳ್ಬೇಕು. ಸಜ್ಜನರ ಸಂಘ ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದು ನನ್ನ ಮಕ್ಕಳಿಗೂ, ಈಗ ನನ್ನ ಮಗಳನ್ನ ನಾನು ಹಾಸ್ಟೆಲಲ್ಲಿ ಬಿಟ್ಟಿದ್ದೀನಿ, ನನ್ನ ಮಗಳು ಫಸ್ಟ್ PU ಓದ್ತಾ ಇದೆ, ನಾನು ಅದಕ್ಕೂ ಹೇಳಿ ಕಳಿಸಿದ್ದು ಇದೆ. ಮೊದಲು ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಳ್ಬೇಡ, ಮೊದಲು ಅವರನ್ನ ನೋಡು, ಅವರ ಬಿಹೇವಿಯರ್ಸ್ನ ನೋಡು, ಅವರ ವರ್ತನೆಗಳನ್ನು ನೋಡು. ಅವರ ವರ್ತನೆಗಳು ನಿನಗೆ ಇಷ್ಟ ಆದರೆ, ಅವರ ವರ್ತನೆಗಳು ನಿನ್ನ ವರ್ತನೆಗಳಿಗೆ ಹೌದು ನನಗೆ ಇವ್ರ ವರ್ತನೆ ಮ್ಯಾಚ್ ಆಗುತ್ತೆ, ಇವ್ರ ಬಿಹೇವಿಯರ್ಸ್ ಮ್ಯಾಚ್ ಆಗುತ್ತೆ, ಹೀ ಈಸ್ ಗುಡ್ ಅಥವಾ ಶೀ ಈಸ್ ಗುಡ್ ಅಂತ ಅನಿಸಿದ್ರೆ ಮಾತ್ರ ಅಲ್ಲಿ ಸ್ನೇಹವನ್ನು ಮಾಡು. ಇಲ್ಲ ಅಂದ್ರೆ ಬೇಡ. ಕೆಟ್ಟ ಸ್ನೇಹವನ್ನು ಮಾಡಿ ಹಾಳಾಗೋದಕ್ಕಿಂತ ಸ್ನೇಹಿತರು ಇಲ್ದಲೇ ಇರೋದು ಒಳ್ಳೆಯದು. ಅದಕ್ಕೆ ಒಂದು ಒಳ್ಳೆ ವಚನ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರದ ದುರ್ಜನರ ಸಂಘ ಭಂಗವಯ್ಯ, ಸಂಘವೆರಡುಂಟು ಒಂದು ಹಿಡಿ ಒಂದು ಬಿಡು, ಮಂಗಳಮೂರ್ತಿ ನಮ್ಮ ಕೂಡಲ ಸಂಘ ಶರಣರ ಅಂತ ಹೇಳ್ತಾರೆ. ಅಂದರೆ ವೆರಿ ಸಿಂಪಲ್. ನಾವು ಸೀಮೆ ಎಣ್ಣೆ ಮುಟ್ಟಿದ್ರೆ ನಮ್ಮ ಕೈ ಸೀಮೆ ಎಣ್ಣೆ ವಾಸನೆ ಬರುತ್ತೆ, ಗಂಧವನ್ನ ಮುಟ್ಟಿದ್ರೆ ಗಂಧದ ವಾಸನೆ ಬರುತ್ತೆ. ಗಂಧದ ಮರದ ಸುತ್ತ ಯಾವ್ಯಾವ ಗಿಡ ಮರಗಳಿರುತ್ತೋ ಅವೆಲ್ಲ ಗಂಧದ ವಾಸನೆ ಬರ್ತಾ ಇರ್ತವೆ, ಅಷ್ಟೇ ವ್ಯತ್ಯಾಸ. ನಾವು ಸ್ನೇಹಿತರನ್ನ ಮಾಡ್ಕೊಳ್ಬೇಕಾದ್ರೂ ಕೂಡ ಬಹಳ ಯೋಚನೆ ಮಾಡಬೇಕು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಯಶಸ್ಸು ಕೂಡ ಕೆಲವೊಂದ್ಸಲ ನಮ್ಮ ಒಂದು ಸ್ವಲ್ಪ ಪರ್ಸೆಂಟೇಜ್ ನಮ್ಮ ಸ್ನೇಹಿತರ ಮೇಲೂ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾಳೆ ನಿಮಗೆ ಯಾರೋ ಟೀಚರ್ ಬಂದು ಹೇಳ್ತಾರೆ, ನಾಳೆ ಟೆಸ್ಟ್ ಕಂಡ್ರಪ್ಪ, ನಾಳೆ ಎಷ್ಟು ಗಂಟೆಗೆ ಬಂದ್ಬಿಡಿ ಅಂತ. ಸೊ ನಿಮ್ಮ ರೂಮ್ಮೇಟ್ ಹೇಳ್ಬೋದು, ಇದಕ್ಕಿದ್ದಾಗ ಬಂದು ಟೆಸ್ಟ್ ಅಂದ್ಬಿಟ್ರೆ ಹೆಂಗೆ ಬರೆಯೋಕ್ಕಾಗುತ್ತೆ, ಈ ನಮ್ಗೆ ಹೇಳಿಲ್ಲ, ಸಿಲೆಬಸ್ ಎಷ್ಟು ಅಂತ ಹೇಳಿಲ್ಲ, ಏನು ಅಂತ ಹೇಳಿಲ್ಲ, ನನ್ನ ಹತ್ರ ಪೇಪರ್ ಇಲ್ಲ, ಬ್ಲೂ ಬುಕ್ ಇಲ್ಲ, ಅದಿಲ್ಲ ಇದಿಲ್ಲ, ನಾನು ಹೋಗೋದೇ ಇಲ್ಲ ಟೆಸ್ಟ್ಗೆ, ಏನಾದ್ರು ಮಾಡ್ಕೊಳ್ಳಿ, ನೀನು ಹೋಗ್ಬೇಡ ಕಣೋ ಅಂದರೆ ಮುಗ್ದೋಯ್ತು. ನಿಮ್ಗಿರುತ್ತೆ ಮನಸ್ಸು ಹೋಗ್ಲಿಕ್ಕೆ. ಅವ್ರಂಗೆ ಅಂದ ತಕ್ಷಣ ಹೋಗ್ಬೇಕು ಅಂತಿದ್ದ ಮನಸ್ಸು ಸ್ವಲ್ಪ ಹಿಂದಕ್ಕೆ ಬರುತ್ತೆ, ಅವನು ಬೇಡ ಅಂತಾನೆ, ಬಿಡು ನೋಡೋಣ. ಸೊ ಹಂಗೆ, ಅಥವಾ ಯಾವುದೇ ಒಳ್ಳೆ ಕೆಲಸ ಇರ್ಬೋದು. ಅದಕ್ಕೆ ಒಂದು ದಂತಕಥೆ ಇದೆ. ಒಂದು ಎಣ್ಣೆ ಮರದ ಕಂಬನ ಹತ್ತುತ್ತಾ ಇರ್ತಾರೆ, ಒಂದು ಏನೋ ಜಾತ್ರೆಯಲ್ಲಿ ಕಾಂಪಿಟೇಷನ್ ಇಟ್ಟಿರ್ತಾರೆ. ಸೊ ಎಲ್ಲರೂ ಹತ್ತುತ್ತಾರೆ, ಎಲ್ಲ ಕಿರ್ಚಾಡ್ತಾ ಇರ್ತಾರೆ, ಬಿಗ್ಗೆ ಗಿಡಕೋ ಹತ್ತವ್ರಿಗೆಲ್ಲ ಹೇಳ್ತಾ ಇರ್ತಾರೆ, ಬಿಗ್ಗೆ ಗಿಡಕೋ, ಜಾರುತ್ತೆ, ಕೈ ಜಾರುತ್ತೆ, ಕಾಲು ಜಾರ್ತಾ ಇದೆ, ಬಿಗ್ಗೆ ಗಿಡಕೋ. ಎಣ್ಣೆ ಕಂಬ ಹತ್ತೋದು ಕಷ್ಟ ಅಲ್ವಾ, ಎಲ್ಲ ಬೀಳ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಮಾತ್ರ ಹೋಗಿ ಹತ್ತಿ ಗೆಲ್ತಾನೆ. ಗೆದ್ದು ಪ್ರೈಸನ್ನ ಕೊಡೋ ಅಂಥ ಸಮಯ ಬರುತ್ತೆ, ಅವನ ಹೆಸರನ್ನ ಕೂಗ್ತಾರೆ, ಚನ್ನಬಸವಯ್ಯ. ಚನ್ನಬಸವಯ್ಯ ಅವ್ರಿಗೆ ಪ್ರಥಮ ಬಹುಮಾನ. ಬರೋದೇ ಇಲ್ಲ ಚನ್ನಬಸವಯ್ಯ, ಮತ್ತೆ ಕೂಗ್ತಾರೆ, ಅಲ್ಲೇ ಕೂತಿರ್ತಾರೆ, ಬರಲ್ಲ ಚನ್ನಬಸವಯ್ಯ, ಮತ್ತೆ ಕೂಗ್ತಾರೆ, ಬರಲ್ಲ ಚನ್ನಬಸವಯ್ಯ. ಆಗ ಎಲ್ಲರಿಗೂ ಆಶ್ಚರ್ಯ, ಯಾಕೆ ಅವ್ರು ಬರ್ತಾ ಇಲ್ಲ ಅಂತ. ಅಲ್ಲಿರೋರು ಪಕ್ಕದಲ್ಲಿರೋರೆ ಇನ್ನೇ ಕರೀತಾ ಇರೋದು ಹೋಗುಂದಾಗ ಅವ್ರಿಗೆ ಕಿವಿ ಕೇಳಿಸೋದಿಲ್ಲ. ಆವಾಗ ಓಡ್ ಬಂದು ಪ್ರೈಸ್ನ ಇಸ್ಕೊಳ್ತಾರೆ. ಸೊ ಆವಾಗ ಅವ್ರಿಗೆ ಹೇಳಿದ್ದು, ಅದಕ್ಕಿಂತ ಶಕ್ತಿಶಾಲಿಯಾಗಿರೋರು ಇದ್ರು ಅಲ್ಲಿ. ಆದರೆ ಅವ್ರು ಹತ್ತಬೇಕಾರೆ ನೀನು ಬೀಳ್ತೀಯಾ ಜಾರ್ತೀಯಾ ಅಂದಿನೇ ಭಯಪಡಿಸಿನೇ ಎಷ್ಟೋ ಜನ ಗೆಲ್ಲಿಕ್ಕಾಗಲಿಲ್ಲ. ಅವ್ರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಸುಮ್ಮನೆ ಹಿಡ್ಕೊಂಡ್ರು, ಅವರ ಬುದ್ಧಿಮಟ್ಟದಲ್ಲಿ ಹತ್ತರು, ಗೆದ್ರು. ಸೊ ಹಾಗಾಗಿ ನಮ್ಮ ಫ್ರೆಂಡ್ಸ್ ಏನೇನು ಮಾಡ್ಕೊಳ್ತೀವಿ ಅವ್ರಗಳ ಬಗ್ಗೆ ನಮಗೆ ಆಲೋಚನೆ ಇರಬೇಕು. ಜೊತೆಗೆ ಅಕಸ್ಮಾತ್ ಈಗ ಯಾರೋ ಫ್ರೆಂಡ್ಸ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಆ ಫ್ರೆಂಡ್ಸ್ನ ಬಿಟ್ಬಿಡಿ ಅಂತ ನಾನು ಹೇಳಿಲ್ಲ, ಆಯಿತಾ. ಅವರನ್ನ ಸಕಾರಾತ್ಮಕವಾಗಿ ನೀವು ಬದಲಾಯಿಸ್ಕೊಳ್ಬೇಕು, ಬದಲಾಯಿಸ್ಕೊಂಡು ಒಳ್ಳೆ ತಂದಲ್ಲಿ ಹೋಗಬೇಕು. 5ನೇದು
ನಿರಾಸೆಗಳು, ಹತಾಶೆಗಳು ಮತ್ತು ಬೇರೆಯವರು ನಮಗೆ ತೊಂದರೆ ಕೊಟ್ಟಾಗ ನಾವು ಅದನ್ನು ನಿಭಾಯಿಸ್ಕೊಳ್ಳೋದಿರ್ಬೋದು. ಜೊತೆಗೆ ಜ್ಞಾನಾತ್ಮಕವಾಗಿ, ಸಂವೇದನಾತ್ಮಕವಾಗಿ ನಾವು ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದಿರ್ಬೋದು. ಅದು ಒಂದು ಬಹಳ ಇದು ಅಷ್ಟು ಸುಲಭದ ಮಾತಲ್ಲ. ನಾನು ಹೇಳೋವಷ್ಟು, ಇಲ್ಲಿ ನಿಂತು ಹೇಳೋವಷ್ಟು ಸುಲಭದ ಮಾತಲ್ಲ. ನಮ್ಮ ಮನೋವಿಜ್ಞಾನ ಹೇಳುತ್ತೆ, ಯಾರೋ ನಮಗೆ ತೊಂದರೆ ಕೊಟ್ಟರು, ನಾವು ಅದನ್ನು ಸಹಿಸ್ಕೊಳ್ಬೇಕು ನೀವು ಅಂತ ಹೇಳ್ತೀವಿ, ಆಯಿತಾ? ಈಗ ಯಾರೋ ನಿಮ್ಮ ಟೀಚರ್ ಒದೆ ಕೊಟ್ಟರು, ನಿಮ್ದು ಏನೋ ತಪ್ಪಿರಲ್ಲ, ನೀವು ಕರೆಕ್ಟ್ ಟೈಮಿಗೆ ಬಂದಿರ್ತೀರ, ಎಲ್ಲ ಮಾಡಿರ್ತಾರೆ, ಏನೋ ಮಿಸ್ಗ್ರಹಿಕೆ ಆಗಿ ನಿಮಗೆ ಹೊಡೆದ್ರು, ನೀವು ಅದನ್ನು ಕೆಲವೊಂದ್ಸಲ ಸಹಿಸ್ಕೊಳ್ಬೇಕಾಗುತ್ತೆ ಗುರುಗಳು ಅಂತ. ಅಥವಾ ನಿಮ್ಗೆ ಯಾವುದೋ ಒಂದು ಅವಕಾಶ ಇರುತ್ತೆ, ಅವಕಾಶನ ಫಾರ್ ನೋ ರೀಸನ್ ಬೇರೆಯವ್ರು ಕಿತ್ಕೊಂಡು ಬಿಡ್ತಾರೆ. ನೀವು ತುಂಬ ಚೆನ್ನಾಗಿ ಹಾಡ್ತಾ ಇರ್ತೀರ, ಎಲ್ಲರನ್ನ ಚೆನ್ನಾಗಿ ಹಾಡ್ತಾ ಇರ್ತೀರ, ಆದರೆ ಅವ್ರ ಮಕ್ಕಳನ್ನ ಏನೋ ಹಾಡಿಸ್ಬೇಕು ಅಥವಾ ಅವ್ರ ಮಕ್ಕಳನ್ನ ಮುಂದೆ ತರಬೇಕು ಅಂತ ನಿಮ್ಮ ಕಲೆನ ಅಲ್ಲೇನೋ ಒತ್ತಿ ಇನ್ನೊಬ್ರು ಮಕ್ಕಳನ್ನ ಮೇಲೆ ತರ್ಬೋದು. ತುಂಬ ದುಃಖ ಆಗುತ್ತೆ. ಅದನ್ನೆಲ್ಲ ನಿಗ್ರಹಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದನ್ನು ನಿಗ್ರಹಿಸ್ಕೊಳ್ಳೋ ಅಂಥ ಶಕ್ತಿನ ನೀವು ಬೆಳೆಸ್ಕೊಳ್ಬೇಕು. ರಿಯಾಕ್ಟ್ ಮಾಡೋದು ಈಸಿ. ಯಾರೋ ಬೈದ್ರು ಅಂದರೆ ತಿರುಗಿಸ್ಕೊಂಡು ಬೈಯೋದು ಈಸಿ, ಬೈದಾಕ್ಬಿಡ್ಬೋದು. ಏನೋ ನಿಂದೋ ಅಂದರೆ ಮುಗ್ದೋಯ್ತು ಅಲ್ವಾ? ಆದರೆ ಏನೋ ಆ ಕಡೆಯಿಂದ ನಮಗೆ ನೆಗೆಟಿವಿಟಿ ಆಗ್ತದೆ, ಆ ಕಡೆಯಿಂದ ತೊಂದರೆ ಆಗ್ತಾ ಇದೆ, ನನ್ನ ಮಗ ತೊಂದರೆ ಮಾಡ್ತಿದ್ದಾನೆ ಅಥವಾ ನನ್ನ ಹೆಂಡತಿ ತೊಂದರೆ ಮಾಡ್ತಿದ್ದಾನೆ, ನನ್ನ ಗಂಡ ತೊಂದರೆ ಮಾಡ್ತಿದ್ದಾನೆ ಅಂದ್ರೂ ಅವೆಲ್ಲವನ್ನ ತಡ್ಕೊಂಡು ನಿಗ್ರಹಿಸ್ಕೊಂಡು ಅದಕ್ಕೆ ಸಂವೇಗಾತ್ಮಕವಾಗಿ ನಾವೇನೋ ಅದಾಚುರ್ಯಗಳು ಆಗ್ದಲೇ ಇರೋ ಥರ ನಾವು ಎಮೋಷನ್ಸ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋ ಅಂಥದ್ದು ಒಂದು ಶಕ್ತಿ. ಆ ಶಕ್ತಿನ ನಾವೆಲ್ಲ ಬೆಳೆಸ್ಕೊಳ್ಬೇಕು. ಆಗ ನಮ್ಮ ಮಾನಸಿಕ ಆರೋಗ್ಯ ವೃದ್ಧಿಸ್ತಾ ಹೋಗುತ್ತೆ. ಅದಕ್ಕೆ ಒಂದು ವಚನ ಇದೆ, ಮಣ್ಣ ಮಡಕೆ ಮಣ್ಣಾಗದು ಕ್ರಿಯೆ ಎಳಿದು, ಮಣ್ಣ ಮಡಿಕೆ ಮಣ್ಣಾಗದು ಕ್ರಿಯೆ ಎಳಿದು, ಬೆಣ್ಣೆ ಕರಗಿ ತುಪ್ಪವಾಗಿ ಮರಳಿ ಬೆಣ್ಣೆಯಾಗದು ಕ್ರಿಯೆ ಎಳಿದು, ಹೊನ್ನು ಕಬ್ಬಿಣವಾಗದು ಕ್ರಿಯೆ ಎಳಿದು, ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಾಗದು ಕ್ರಿಯೆ ಎಳಿದು, ಕೂಡಲ ಸಂಗನನ ಶರಣನಾಗಿ ಮರಳಿ ಮಾನವನಾಗದು ಕ್ರಿಯೆ ಎಳಿದು ಅಂತ. ಅಂದ್ರೆ ಒಂದ್ಸಲ ಮಡಕೆ ಆದ್ರೆ ಅದನ್ನ ಮತ್ತೆ ಅದು ಮಣ್ಣಾಗೋದಿಲ್ಲ. ಬೆಣ್ಣೆ ಒಂದ್ಸಲ ಕರಗಿ ತುಪ್ಪ ಆದ್ರೆ ಮತ್ತೆ ಅದು ಬೆಣ್ಣೆ ಆಗೋದಿಲ್ಲ. ಹಾಗೆ ಹೇಳ್ತಾ ಹೋದ್ರೆ ಒಂದ್ಸಲ ಹೊನ್ನನ್ನ, ಬಂಗಾರವನ್ನ ನಾವು ಯಾವುದೋ ಒಂದು ಬಂಗಾರ ಮಾಡಿದ್ರೆ ಅದು ಮತ್ತೆ ಕಬ್ಬಿಣ ಆಗೋದಿಲ್ಲ. ನಾವು ಬಳಸೋ ತನಕ ಅದು ಬಂಗಾರ ಆಗಿನೇ ಇರುತ್ತೆ. ಹಾಗಾಗಿ ಆ ಥರ ನಾವು ಯೋಚನೆ ಮಾಡ್ತಾ ಹೋದ್ರೆ ನಾವು ಒಂದು ಸಲ ಈ ಶಕ್ತಿಯನ್ನ, ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳೋ ಅಂಥದ್ದು. ಯಾರೋ ಈಗ ಅದಕ್ಕೂ ಒಂದು ಚಿಕ್ಕ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ, ಒಂದು ಗುಬ್ಬಚ್ಚಿ ಮರಿ ಆಯ್ತಾ, ಒಂದು ಮನೆಗೆ ಬೆಂಕಿ ಬಿದ್ದುಬಿಟ್ಟಿರುತ್ತೆ, ಒಂದು ಗುಬ್ಬಚ್ಚಿ ಮರಿ ಕೊಕ್ಕಲ್ಲಿ ನೀರು ತಂದು ಹಾಕ್ತಾ ಇರುತ್ತೆ. ಅದನ್ನ ನೋಡಿ ಎಲ್ಲ ಆಡ್ಕೊಳ್ತಾರೆ, ಒಂದು ಗುಬ್ಬಚ್ಚಿ ಮರಿ ನಿನ್ನ ಕೊಕ್ಕಲ್ಲಿ ಆ ಮನೆಗೆ ನೀರು ತಗೊಂಡೋಗಿ ಹಾಕಿದ್ರೆ ಆ ಮನೆ ಬೆಂಕಿ ಹಾರುತ್ತಾ, ಬುದ್ಧಿ ಎಲ್ಲ ಈಯಾಡಿಸ್ತಾರೆ ಗುಬ್ಬಚ್ಚಿ ಮರಿನ. ಆದರೆ ಆ ಗುಬ್ಬಚ್ಚಿ ಮರಿ ಬೇಜಾರು ಮಾಡ್ಕೊಳೋದಿಲ್ಲ, ಹಂಗಂತ ನಾಚ್ಕೊಂಡು ಕೂತ್ಕೊಳೋದಿಲ್ಲ. ಇನ್ನೂ ಹರ್ಷವಾಗಿ, ಇನ್ನೂ ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ಪೂರ್ತಿ ಬಕೆಟಲ್ಲಿ ಅಥವಾ ಬಾವಿ ಒಳಗಡೆ ಹೋಗಿ ಪೂರ್ತಿ ಏನೋ ಮುಳುಗುತ್ತೆ, ಮೈ ತುಂಬ ನೀರನ್ನು ತುಂಬ್ಕೊಳ್ಳುತ್ತೆ, ಆ ಮನೆ ಮೇಲೆ ಬಂದು ಚೆಲ್ಲುತ್ತೆ. ಒಂದು ಹನಿ ಇದ್ದಿದ್ದು ಎಷ್ಟು ಹನಿ ಆಗೋಯ್ತು. ಹಂಗೆ ನಾವು ಮಾಡ್ತಾ ಇರೋಂಥ ಕೆಲಸ ಒಳ್ಳೇದು ಅಂತ ಆದರೆ ಅದನ್ನು ನಾವು ಸಕಾರಾತ್ಮಕವಾಗಿ ಇನ್ನೂ ವೃದ್ಧಿಸ್ಕೊಳ್ತಾ ಹೋಗ್ಬೇಕು. ನಾಚಿಕೆ ಪಟ್ಕೊಂಡು ಹಿಂದೆ ಸರಿಯುವಂಥದ್ದಲ್ಲ. ಹಂಗೆ ಮಾಡ್ತಾ ಹೋದಾಗ ಒಂದ್ಸಲ ಪರಮೇಶ್ವರ ಬಂದು ಇದೊಂದು ದಂತಕತೆ ಕೇಳಿದ್ರಂತೆ. ಆ ಮನೆ ಬೆಂಕಿಯನ್ನು ಆರಿಸ್ಲಿಕ್ಕೆ ಲಿಸ್ಟ್ ಮಾಡಿ, ಆರಿಸ್ಲಿಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟರು ಅವ್ರ ಲಿಸ್ಟ್ ಮಾಡಿ ಅವ್ರಿಗೆಲ್ಲರಿಗೂ ವರ ಕೊಡ್ತೀನಿ, ಇವ್ರಿಗೆಲ್ಲರಿಗೂ ಪನಿಷ್ಮೆಂಟ್ ಶಾಪ ಅಂತ ಅಂದಾಗ ಗುಬ್ಬಚ್ಚಿ ಮರಿ ಹೆಸರು ಆ ವರ ಸಿಗುವಂಥ ಪಟ್ಟಿಯಲ್ಲಿ ಬಂತಂತೆ. ಹಾಗಾಗಿ ನಾವು ಮಾಡೋಂಥ ಕೆಲಸ ಒಳ್ಳೇದು ಅಂತಿದ್ದಾಗ ನಾವು ಅಳ್ಕೋ ಅಂಥದ್ದು, ನಿರಾಸೆ ಪಡ್ಕೊಳೋ ಅಂಥದ್ದು, ಬೇಜಾರು ಮಾಡಿಕೊಂಡು ಮಾಡೋ ಕೆಲಸವನ್ನು ಬಿಡೋ ಅಂಥದ್ದನ್ನ ನಾವು ಮಾಡಬಾರ್ದು. ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಆ ಈಯಾಳಿಸೋರ ಮಧ್ಯೆ ಇದ್ಕೊಂಡು ಈಯಾಳಿಸೋದನ್ನು ತಡ್ಕೊಂಡು ಒಳ್ಳೆತನದಲ್ಲೇ ಬೆಳೀತಾ ಹೋಗ್ಬೇಕು. 6ನೇದು ನಕಾರಾತ್ಮಕ ಆಲೋಚನೆಗಳಿಂದ ದೂರ ಇರೋದು. ಅಂದರೆ ಇದಕ್ಕೆ ಒಂದು ಒಳ್ಳೆ ವಚನ, ಬೆಳೆದ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು ಎನ್ನವ ಗುಣವೆಂಬ ಕಸವ ಕಿತ್ತು ಲೇಖನಯ್ಯ ಲಿಂಗ ತಂದೆ ಸುಳಿಗೆ ತೆಗೆದು ಬೆಳೆವನು ಕೂಡಲ ಸಂಗಯ್ಯ. ಅಂದರೆ ನಮ್ಮ ಮನಸ್ಸು ಒಳಗಡೆ ಬೇಡ್ದಲ್ಲ ವಿಷಯಗಳು ಬೇಕಾದಷ್ಟು ಬರುತ್ತೆ. ಅದು ಅವರವರ ಮನಸ್ಸುಗಳಿಗೆ ಅವರವರಿಗೆ ಗೊತ್ತಿರುತ್ತೆ ಯಾವ್ಯಾವ ಕೆಟ್ಟ ಆಲೋಚನೆಗಳು ನಮ್ಮಲ್ಲಿ ಬಂದೋಯ್ತು ಅಂತ. ಸೊ ಅದನ್ನೆಲ್ಲ ನಾವು ಕಸ ಅಂತ ಹೇಳ್ತಾರೆ ಬಸವಣ್ಣನವರಿಗೆ. ಆ ಕಸಗಳನ್ನು ತೆಗೆದು ನಾವು ಬದುಕಬೇಕು. ಕಸಗಳನ್ನು ಹೇಗೆ ತೆಗೆಯೋದು? ಚಿಂತೆಗಳು ಬರುತ್ತೆ. ಅದು ವಯಸ್ಸಾಗಿರೋರು ಇರ್ಬೋದು, ಚಿಕ್ಕ ಹುಡುಗರು ಇರ್ಬೋದು, ಮಿಡಲ್ ಏಜ್ ಇರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು. ಬೇಡ ಅಂದರೆ ಎಷ್ಟೊಂದು ಸಲ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ
ನನ್ನ ತಾಯಂದ್ರು ರುದ್ರ 60 ವರ್ಷ 50 ವರ್ಷ ಮೇಲ್ಪಟ್ಟವರು ಹೇಳ್ತಾರೆ, ಮೇಡಮ್ ಬೇಡ ಬೇಡ ಅಂದರೂ ಅದೇ ಚಿಂತೆ ತಲೆಗೆ ಬರುತ್ತೆ, ನನ್ನ ಮಗನ ಚಿಂತೆನೇ ನನ್ನ ತಲೆಗೆ ಬರುತ್ತೆ, ಮಗಳ ಚಿಂತೆನೇ ನನ್ನ ತಲೆಗೆ ಬರುತ್ತೆ, ಅಥವಾ ಯಾರು ನಮ್ಮನ್ನು ಅವಮರ್ಯಾದೆ ಮಾಡಿದ್ದೇ ನಮಗೆ ತಲೆಗೆ ಬರ್ತಾ ಇರುತ್ತೆ, ಬೇಡ ಅಂದರೂ ಬರುತ್ತೆ. ಅದನ್ನು ನಿಗ್ರಹಿಸ್ಬೇಕು. ಅದನ್ನು ಬರ್ದಲೇ ಇರೋ ಹಾಗೆ ನಮ್ಮನ್ನು ನಾವು ಡೈವರ್ಟ್ ಮಾಡ್ಕೊಳ್ಬೇಕು. ಡೈವರ್ಷನ್ ಥೆರಪಿ ಅಂತೀವಿ, ಕಾಗ್ನೇಟಿವ್ ಥೆರಪಿ ಅಂತೀವಿ, ಥೆರಪೆಟಿಕ್ ಥೆರಪೀಸ್ ಅಂತೀವಿ. ದೆರ್ ಆರ್ ಸೋ ಮೆನಿ ಥೆರಪೀಸ್. ನಾವು ಸೈಕಾಲಜಿಯಲ್ಲಿ ಅದನ್ನು ನಿಗ್ರಹಿಸಲಿಕ್ಕೆ ಬೇಕಾದಷ್ಟಿದೆ. ಅದೆಲ್ಲವನ್ನ ಆಲ್ರೆಡಿ ನಮ್ಮ ವಚನಗಳಲ್ಲಿ ಹೇಳ್ಬಿಟ್ಟಿದ್ದಾರೆ. ಆ ಕಸವನ್ನು ತೆಗೆದಾಕಬೇಕು, ಆಗ ನಾವು ನಿರಾಳ ಆಗ್ತೇವೆ. ಹಾಗೆ 7ನೇದು, ನಮ್ಮ ಬಗ್ಗೆ ನಮ್ಮ ಸ್ಪಷ್ಟ ಅರಿವಿರಬೇಕು. ನಮ್ಮ ಬಗ್ಗೆ ನಮಗೆ ಅರಿವಿರಬೇಕು, ಸ್ಪಷ್ಟತೆ ಇರಬೇಕು, ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತೀವಿ. ನಾನು ಏನು ಮಾಡ್ತಾ ಇದ್ದೀನಿ, ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀನಿ, ಏನು ಮಾಡಬೇಕು, ಇವೆರಡರ ಅರಿತು ಬಾಳಬೇಕು. ಇವೆರಡರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ಇಲ್ಲ ಅಂದರೆ ನಮ್ಮ ಮಾನಸಿಕ ಆರೋಗ್ಯ ಬಳಲ್ತಾನೆ ಇರುತ್ತೆ, ನಮ್ಮ ಸಕ್ಸಸ್ ರೇಟ್ ಕಡಿಮೆನೇ ಇರುತ್ತೆ. ನಾವು ಸಾಧಕರು ಎಲ್ಲರೂ ಆಗೋದಿಲ್ಲ. 100 ಜನ ಇದ್ದಾರೆ ಅಂದರೆ ಅದರಲ್ಲಿ 5 ಜನನೋ 3 ಜನನೋ ಇಬ್ಬರೂ ಸಾಧಕರಾಗ್ತಾರೆ. ಯಾರು ಸಾಧಕರಾಗ್ತಾರೆ ಅಂದರೆ ಇವೆಲ್ಲವನ್ನ ಅಳವಡಿಸ್ಕೊಳ್ಳೋ ಅಂಥವರು ಸಾಧಕರಾಗ್ತಾರೆ. ಸೊ ಅದಕ್ಕೆ ನಮ್ಮನ್ನು ನಾವು ಹೇಗೆ ಅರ್ಥಕೊಳ್ಬೇಕು, ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ, ಲೋಕದ ಡೊಂಕ ನೀವೇಕೆ ತಿತ್ತುವಿರಯ್ಯ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ. ನಮ್ಮ ಮನವನ್ನು ನಾವು ಫಸ್ಟು ಅರ್ಥೈಸ್ಕೊಳ್ಬೇಕು, ನಮ್ಮ ತನುವನ್ನು ನಾವು ಅರ್ಥೈಸ್ಕೊಳ್ಬೇಕು, ನಮಗೇನು ಬೇಕು ಅದನ್ನು ಅರ್ಥೈಸ್ಕೊಳ್ಬೇಕು. ಬೇರೆಯವ್ರನ್ನ ಹೇಗೆ ಹಾಳು ಮಾಡಬೇಕು, ಬೇರೆಯವ್ರು ಹೇಗಿದ್ದಾರೆ, ಬೇರೆಯವ್ರ ಮನೇಲಿ ಏನಾಗ್ತಾ ಇದೆ, ಬೇರೆಯವ್ರಿಗೆ ನಾನು ಸಹಾಯ ಮಾಡ್ತೀನಿ ಅಲ್ಲ. ಫಸ್ಟು ನಾನೇನು, ನನಗೇನು ಬೇಕು, ನಾನು ಹೇಗೆ ನಡ್ಕೊಳ್ಬೇಕು ಅಂತ ನಾವು ನೋಡ್ಕೊಂಡು ಹೋಗಬೇಕು. ಇದಕ್ಕೆ ಸಂಬಂಧಪಟ್ಟಾಗೆ ಹಲವಾರು ವಚನಗಳಿದೆ. ಇನ್ನೊಂದು, ಯಾವುದೇ ಕೆಲಸವನ್ನು ಗಮನವಿಟ್ಟು ಮಾಡಬೇಕು, ಅವಧಾನವನ್ನು ಕೊಟ್ಟು ಮಾಡಬೇಕು. ಯಾವುದೇ ಕೆಲಸ ಆಗಿರ್ಬೋದು. ಯಾಕಂದರೆ ನಾವು ಸೈಂಟಿಫಿಕ್ ಆಗೂ ಹೇಳ್ತೀವಿ, ಒಂದು ಸಮಯಕ್ಕೆ ಒಂದು ಕೆಲಸ ನಾವು ಅಷ್ಟೇ ಮಾಡಲಿಕ್ಕಾಗೋದು. ನಾವು ಜ್ಞಾನಾತ್ಮಕವಾಗಿರಲಿ ಅಥವಾ ನಾವು ದೈಹಿಕವಾಗಿ ಸೇವಿಸೋದಿರಲಿ, ಮಾನಸಿಕವಾಗಿ ಸೇವಿಸೋದಿರಲಿ, ಆಯಿತಾ. ಮಾನಸಿಕವಾಗಿ ಸೇವಿಸೋದು ಅಂತಂದರೆ ಏನೋ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಗಮನ ಇಟ್ಟು ಕೇಳ್ತಾ ಇದ್ದೀನಿ, ನಂಗೆ ಬಹಳ ಖುಷಿ ಆಗ್ತಾ ಇದೆ, ಎಲ್ಲರ ಕಣ್ಣು ಇಲ್ಲಿದೆ, ಪಿನ್ ಆಫ್ ಸೈಲೆಂಟಲ್ಲಿ ನೀವು ಕೇಳಿ ಅಂದರೆ ನಾನು ಮಾತಾಡೋ ವಿಷಯಗಳನ್ನು ಗ್ರಹಿಸ್ತಾ ಇದ್ದೀರಾ ನೀವೆಲ್ಲ. ಪಿನ್ ಆಫ್ ಸೈಲೆಂಟಲ್ಲಿ ಮನಸ್ಸಿಗೆ ತೊಗೊಳ್ತಾ ಇದ್ದೀರಾ, ನಿಮ್ಮ ಗಮನ ಎಲ್ಲ ನನ್ನ ಕಡೆ ಇದೆ ಅಂದರೆ ಮನಸ್ಸಿಗೆ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ. ಅದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕು ಅಂತ ಮಾಡ್ಕೊತಾ ಇದ್ದೀರಾ, ಕೆಲವೊಬ್ರು ಬರ್ಕೊಳ್ತಾ ಇದ್ದೀರಾ. ಸೊ ಇದೆಲ್ಲ ಏನು ಅಂದರೆ ಗಮನ ಇಟ್ಟು ಮಾಡ್ತಾ ಇದ್ದೀರಾ, ಆಗ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಹಾಗೆ ನಮ್ಮ ದೈಹಿಕವಾಗೂ ಅಷ್ಟೇ. ಈಗ ನಾನು ಉಸಿರು ತಗೊಳ್ಬೇಕಾದ್ರೆ, ನಾವು ಬದುಕಿರಬೇಕು ಅಂದರೆ ನಮಗೆ ದೈಹಿಕವಾಗಿ ಏನು ಬೇಕು, ಗಾಳಿ ಬೇಕು, ನಂತರ ನೀರು, ಊಟ, ಅನ್ನ, ಅದೆಲ್ಲ ಬೇಕು. ಸೊ ನಾವು ಗಾಳಿ ತಗೊಳ್ಬೇಕಾದ್ರೆ ಅನ್ನ ತಗೊಳ್ಲಿಕ್ಕೆ ಆಗೋದಿಲ್ಲ, ನೀರು ತಗೊಳ್ಲಿಕ್ಕೆ ಆಗೋದಿಲ್ಲ. ನೀವು ಉಸಿರಾಡ್ತಾ ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿ, ಗಾಳಿ ತಗೊಳ್ಬೇಕಾದ್ರೆ ಉಗುಳು ನುಂಗಿ ಬಾಯಲ್ಲಿ ಏನೇ ಇದೆ ಅಂತ ನುಂಗಿ ಉಸಿರು ನಿಲ್ಲುತ್ತೆ. ಮಾಡಿ ನೋಡಿ, 2 ಒಟ್ಟಿಗೆ ತಗೋಬೋದಾ? ಆಗೋದಿಲ್ಲ. ಉಸಿರು ತಗೊಳ್ಬೇಕಾದ್ರೆ ನುಂಗ್ಲಿಕ್ಕಾಗೋದಿಲ್ಲ, ನುಂಗಬೇಕಾದ್ರೆ ಗಾಳಿ ತಗೊಳ್ಲಿಕ್ಕಾಗಲ್ಲ. ಒಂದು ಸಮಯದಲ್ಲಿ ದೈಹಿಕವಾಗಿ ಒಂದೇ ಹೋಗೋದು ಒಳಗಡೆ, ಮಾನಸಿಕವಾಗೂ ಹಾಗೆ. ಮಾನಸಿಕವಾಗಿ ಒಂದು ಸಮಯದಲ್ಲಿ ಒಂದೇ ವಿಷಯ ತಲೆಗೆ ಹೋಗೋದು. ನಾವು ಎಲ್ಲದನ್ನು ಮಾಡ್ತೀವಿ ಅಂದರೆ ಅಲ್ಲಿ ಪರಿಪಕ್ವತೆ ಇರೋದಿಲ್ಲ. ಯಾವುದಾದ್ರೂ ವಿಷಯನ ನೀವು ಗ್ರಹಿಸಬೇಕು ಅಂದರೆ, ನನ್ನ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ಹೇಳೋದೇನಪ್ಪ ಅಂದರೆ, ಟಿ ವಿ ಮುಂದೆ ಕೂತಿರ್ತೀವಿ, ಅಲ್ಲಿ ಟಿ ವಿನೂ ನೋಡ್ತಾ ಇರ್ತೀವಿ, ಓದ್ತೀವಿ ಅಂತ ಹೇಳಿ ಗಂಟೆಗಟ್ಟಲೆ ಬುಕ್ ಮುಂದೆ ಕೂರೋದ್ರಲ್ಲಿ ಅರ್ಥ ಇಲ್ಲ. ಕ್ವಾಲಿಟೇಟಿವ್ ಆಗಿ ಅರ್ಧ ಗಂಟೆ ಕೂತ್ಕೊಳ್ಳಿ, ನೀವು ನಿಮ್ಮ ಬುಕ್ಕು ಮಧ್ಯೆ ಬೇರೆ ಏನೂ ಬರಬಾರ್ದು. ನಿಮ್ಮ ಗಮನ ಪೂರ್ತಿ, ನಿಮ್ಮ ಆಸಕ್ತಿ ಪೂರ್ತಿ, ನಿಮ್ಮ ಗಮನ ಪೂರ್ತಿ, ಅವಧಾನ ಪೂರ್ತಿ ನಿಮ್ಮ ಬುಕ್ ಮೇಲೆ. ಅರ್ಧ ಪೇಜ್ ಓದ್ತೀರಾ ಎನಫ್, 1 ಪೇಜ್ ಓದ್ತೀರಾ ಎನಫ್, ಆಮೇಲೆ ಹೋಗಿ ಟಿ ವಿ ನೋಡಿ, ಮತ್ತೊಂದು ಮಾಡ್ತೀರಾ, ಮತ್ತೊಂದು ಕೆಲಸ ಪೂರ್ತಿ, ಅವಾಗ ಅದಕ್ಕೆ ಗಮನ ಕೊಡಿ. ಪೂರ್ತಿ ಟಿ ವಿ ಎಂಜಾಯ್ ಮಾಡ್ತೀರಾ ಮಾಡಿ. ಸೊ ಹಾಗೆ ಯಾವುದೇ ಕೆಲಸ ಆಗಿರ್ಬೋದು, ಅದನ್ನು ಒಂದು ಸಮಯಕ್ಕೆ ಒಂದು ಕೆಲಸ ಮಾಡಿದ್ರೆ ಮಾತ್ರ ಅದರ ಸಾಧನೆ ಅಥವಾ ಪರಿಪಕ್ವತೆ, ಪರಿಪೂರ್ಣತೆಯನ್ನು ನೀವು ಪಡೆದುಕೊಳ್ಬೋದು. 9ನೇದು, ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋದು. ಆತ್ಮವಿಶ್ವಾಸ ಇದೊಂದು ದೊಡ್ಡ, ಇದ್ರ ಬಗ್ಗೆನೇ ಒಂದು ದಿನ ಎಲ್ಲ ಮಾತಾಡ್ಬೋದು. ಆದರೆ ಒಂದೇ ವರ್ಷದಲ್ಲಿ ನಿಮ್ಗೆ ಹೇಳಬೇಕು ಅಂದರೆ, ಎನಿಸು ಕಾಲ ಕಲ್ಲು ನೀರೊಳಗಿದ್ದಡೇನು,
ನೆನೆದು ಮೃದುವಾಗಬಲ್ಲದೆ. ಎನಿಸು ಕಾಲ ನಿಮ್ಮ ಪೂಜಿಸಿ ಇವನಯ್ಯ ಮನದಲ್ಲಿ ದುಡವಿಲ್ಲದನ್ನಕ್ಕ ನಿಧಾನದ ಕಾದಿದ್ದ ಬೆಂತನಂತೆ ಇದರ ವಿಧಿ ಎನಗಾಯ್ತು ಕೂಡಲ ಸಂಗಮ ದೇವ. ಯಾರಿಗೆ ಆತ್ಮವಿಶ್ವಾಸ ಸದೃಢವಾಗಿರುತ್ತೆ ಅವರನ್ನ ಯಾರು ಏನು ಮಾಡಲಿಕ್ಕಾಗೋದಿಲ್ಲ. ನಮ್ಮನ್ನ ಸಾಯಿಸ್ಬೋದು, ಆದರೆ ನಮ್ಮೊಳಗಡೆ ಇರುವಂಥ ಛಲವನ್ನ ಸಾಯಿಸ್ಲಿಕ್ಕಾಗೋದಿಲ್ಲ. ನಮ್ಮ ಪ್ರಾಣವನ್ನ ತೆಗಿಬೋದು, ಆದರೆ ನಮ್ಮ ಒಳಗಡೆ ಇರುವಂಥ ಛಲವನ್ನ ನಾವೇ ಸಾಯಿಸ್ಬೇಕೇ ಹೊರತು ಬೇರೆಯವ್ರು ಸಾಯಿಸೋಕ್ಕಾಗೋದಿಲ್ಲ. ಅಂತ ಆತ್ಮವಿಶ್ವಾಸ ನಮ್ಗಾಗಬೇಕು. ನಾವು ಆತ್ಮವಿಶ್ವಾಸ ನನ್ನ ಕೈಲಾಗುತ್ತೆ, ನಾನು ಇದು ಮಾಡ್ತೀನಿ, ಅವಕಾಶಗಳನ್ನ ಕಿತ್ಕೊಳ್ಬೋದು, ಅಥವಾ ನಮ್ಮಿಂದ ಇನ್ನೇನೋ ಆಸ್ತಿಗಳನ್ನ ಕಿತ್ಕೊಳ್ಬೋದು, ಮತ್ತೊಂದನ್ನ ಕಿತ್ಕೊಳ್ಬೋದು. ಆದರೆ ನಮ್ಮ ಒಳಗಡೆ ಇರುವಂಥ ವಿಶ್ವಾಸ, ನಾನು ಇದನ್ನು ಮಾಡಬಲ್ಲೆ, ನನಗೆ ಈ ಶಕ್ತಿ ಇದೆ, ನನಗೆ ಇದು ಅರಿವಿದೆ, ಈ ಅರಿವನ್ನ ನಾನು ಪಸರಿಸ್ತೀನಿ ಅನ್ನೋ ಅಂಥ ಮನೋಭಾವ ನಮ್ಮಲ್ಲಿದ್ದರೆ ಆ ಮನೋಭಾವನ, ಆ ವಿಶ್ವಾಸನ ಯಾರು ಕಿತ್ಕೊಳ್ಳಿಕ್ಕೆ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಈ ವರ್ಷದಲ್ಲಿ ಹೇಳ್ತಾರೆ. ಹಾಗೆ ಒಂದು ಕಲ್ಲನ್ನ ನಾವು ನೀರಲ್ಲಿ ಇಟ್ಟರೆ ನೀವು ಎಷ್ಟು ದಿನನಾರು ಇಟ್ರು ಅದು ಮೃದುವಾಗುತ್ತಾ? ಆಗುತ್ತಾ? ಆಗೋದಿಲ್ಲ. ಹಾಗೆ ನಮ್ಮ ಮನಸ್ಸು ಅಷ್ಟರ ಮಟ್ಟಿಗೆ ಆತ್ಮವಿಶ್ವಾಸದಲ್ಲಿ ಗಟ್ಟಿಯಾಗಬೇಕು. ಆಗ ಆ ಕಲ್ಲಿನ ಥರ ಅದು ಮೃದುವಾಗಲಿಕ್ಕೆ ಚಾನ್ಸೇ ಇಲ್ಲ. ಆ ನೀರು ಅನ್ನೋವಂಥದ್ದು ಅದು ನಮ್ಮ ನಿರಾಶೆಗಳಿರ್ಬೋದು, ಅಥವಾ ನಾನು ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಷ್ಟೊಂದು ನಾವು ಕೋರ್ಟ್ಗಳಲ್ಲಿ, ನಾವು ಎಷ್ಟೊಂದು ಮನೆಗಳಲ್ಲಿ, ನಮ್ಮ ಮನೆಗಳಲ್ಲೂ ನಾವು ನೋಡೋವಂಥದ್ದು, ಎಲ್ಲ ಕೋರ್ಟ್ಗಳಲ್ಲಿ ನಡೀತಾ ಇರುತ್ತೆ ಕೇಸ್ಗಳು. ಯಾವುದೋ ಒಂದು ತೋಟ ಯಾರೋ ಅಣ್ಣ ತಮ್ಮ ಹಾಕೊಂಡಿರ್ತಾರೆ, ಇನ್ಯಾರ್ದೋ ಹಾಕಿರ್ತಾರೆ, ಕೇಸ್ಗಳು ನಡೀತಾನೆ ಇರುತ್ತೆ. ಆ ಒಂದಕ್ಕೆ ಬಡದಾಡ್ತಾ ಇರ್ತೀವಿ. ನಾ ಹೇಳುದು, ಆ ಒಂದು ತೋಟಕ್ಕೆ ಬಡದಾಡ್ಕೊಂಡು ಕೋರ್ಟ್ ಕಲ್ಕೊಂಡು ಅದೇ ಬೇಕು ಕುತ್ಕೊಳ್ಳೋದ್ರ ಬದಲು ಆತ್ಮವಿಶ್ವಾಸನ ತುಂಬಿಕೊಂಡು ಆಚೆ ಬಂದು ದುಡ್ದು ಆ ಥರದ 10 ತೋಟಗಳನ್ನ ಮಾಡಿ, ನಿಮ್ಮ ಪರಿಶ್ರಮದಲ್ಲಿ, ನಿಮ್ಮ ಶಕ್ತಿಯಲ್ಲಿ, ನಿಮ್ಮ ಬುದ್ಧಿಯಲ್ಲಿ ಆ ಥರದ್ದು ಇನ್ನೂ 10 ತೋಟಗಳನ್ನ ಮಾಡಿ, ಇನ್ನೂ 10 ಪ್ರಾಪರ್ಟೀಸನ್ನ ಮಾಡಿ, ಇನ್ನೂ ಒಳ್ಳೆತನದಲ್ಲಿ ಮಾಡಿ. ಸೊ ಹಾಗಾಗಿ ನಮಗೆ ನಮ್ಮ ಆತ್ಮವಿಶ್ವಾಸಕ್ಕೆ ಅಷ್ಟು ಬಲ ಇರುತ್ತೆ. ಅದನ್ನ ನಾವು ಮನಸ್ಸಲ್ಲಿ ತುಂಬಿಕೊಂಡು ಅಷ್ಟು ಗಟ್ಟಿಯಾಗಬೇಕು. ನಾವು ಗಟ್ಟಿಯಾದಾಗ ಎಲ್ಲವೂ ಸಾಧ್ಯ. 10ನೇದು, ಅನಿವಾರ್ಯವಾದಾಗ ಮಾತ್ರ ಸ್ಪರ್ಧೆಗಳನ್ನ ಮಾಡಿ ಅಂತ ಮನೋವಿಜ್ಞಾನ ಹೇಳುತ್ತೆ. ಅದಕ್ಕೆ ಒಂದು ಬ್ಯೂಟಿಫುಲ್ ಲೈನ್ ಇದೆ, ಚೂಸ್ ದ ಬ್ಯಾಟಲ್ಸ್